ನಮ್ಮ ನ್ಯೂಸ್ಗೆ ಸ್ವಾಗತ. ಕೊರೋನಾ ಸೋಂಕಿತರಲ್ಲಿ ಮತ್ತೆ ಇನ್ನಿಬ್ಬರು ಗುಣಮುಖರಾಗಿದ್ದು, ಈವರೆಗೆ 3 ಗುಣಮುಖರಾಗಿದ್ದು ಚಿಂತಾಮಣಿ ಜನತೆ ನಿಟ್ಟುಸಿರು ಬಿಡುವಂತಾಗಿದೆ. ಚಿಂತಾಮಣಿ ನಗರದ 9ನೇ ವಾರ್ಡಿನಲ್ಲಿ ಒಂದೇ ಕುಟುಂಬದ 6 ಮಂದಿಗೆ ವಿವಿಧ ಹಂತದಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು, ಈ ಪೈಕಿ ಒಬ್ಬರು ಈಗಾಗಲೇ ಗುಣಮುಖರಾಗಿ ಮನೆಗೆ ವಾಪಸ್ಸಾಗಿದ್ದು, ಇನ್ನಿಬ್ಬರು ಗುಣಮುಖರಾಗಿ ಮನೆಗೆ ವಾಪಸ್ಸಾಗಿದ್ದಾರೆ. ಒಂದೇ ಕುಟುಂಬದಲ್ಲಿ ಒಟ್ಟು 6 ಮಂದಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು, ಇದೀಗ ಆ ಕುಟುಂಬದ 3 ಮಂದಿ ಗುಣಮುಖರಾಗುವ ಮೂಲಕ ನಗರದ ಜನತೆ ನಿಟ್ಟುಸಿರು ಬಿಡುವಂತಾಗಿದೆ. ಕಳೆದ ಮೇ 9ರಂದು ಮೊದಲು ಕಾಣಿಸಿಕೊಂಡಿದ್ದ 71 ವರ್ಷ ವಯಸ್ಸಿನ ವೃದ್ಧ ಹಾಲಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಸಂಪೂರ್ಣವಾಗಿ ಗುಣಮುಖರಾಗಿದ್ದು, ಜೂನ್ 1ರಂದು ಸೋಮವಾರ ರಾತ್ರಿ ಅವರನ್ನು ಅಲ್ಲಿನ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿದ್ದು, ರಾತ್ರಿ ಚಿಂತಾಮಣಿಯ ಮನೆಗೆ ವಾಪಸ್ಸಾಗಿದ್ದಾರೆ. 71 ವರ್ಷ ವಯಸ್ಸಿನ ವೃದ್ಧನಿಗೆ ಸೋಂಕು ಕಾಣಿಸಿಕೊಂಡ ನಂತರ ಮೇ 21ರಂದು ಅಳಿಯನಿಗೆ ಸಹ ಸೋಂಕು ಕಾಣಿಸಿಕೊಂಡಿತ್ತು. ಇದೀಗ ಅವರು ಸಹ ಗುಣಮುಖರಾಗಿದ್ದು, ಅವರು ಸೋಮವಾರ ರಾತ್ರಿ ಬಿಡುಗಡೆಯಾಗಿ ಬೆಂಗಳೂರಿನ ಅವರ ಮನೆಗೆ ತೆರಳಿದ್ದಾರೆ. ಒಂದೇ ಕುಟುಂಬದ 6 ಮಂದಿಯ ಪೈಕಿ 3 ಗುಣಮುಖರಾಗಿದ್ದು, ಇನ್ನು ಮೇ 10ರಂದು 71 ವರ್ಷ ವಯಸ್ಸಿನ ವೃದ್ಧನ ಮೊಮ್ಮಗ, ಮೇ 21ರಂದು ವೃದ್ಧನ ಮಗಳಿಗೆ ಮತ್ತು ಮೇ 28ರಂದು ಗುರುವಾರ ವೃದ್ಧನ ಮಗಳ ಮಗನಿಗೆ ಸೋಂಕು ಕಾಣಿಸಿಕೊಂಡಿದ್ದು, ಅವರು ಸಹ ಶೀಘ್ರವೇ ಗುಣಮುಖವಾಗಲಿದ್ದಾರೆಂದು ಕುಟುಂಬದವರು ತಿಳಿಸಿದ್ದು, ಅವರು ಗುಣಮುಖರಾಗದರೆ ಆ ಕುಟುಂಬದ ಎಲ್ಲ ಸದಸ್ಯರು ಕೊರೋನಾ ಮುಕ್ತ ಕುಟುಂಬವಾದರೆ ನಗರ ಮತ್ತು ತಾಲೂಕು ಸಹ ಕೊರೋನಾ ಮುಕ್ತವಾಗಲಿದೆ.